ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗದೀವಿ ನೋಡಿರಿ. ಇವತ್ತು ಸಿಂಪಲ್ಲಾಗಿ ಜೋಳದ ಮುದ್ದೆ ಮಾಡಿ ನೋಡಿರಿ. ಒಂಥರ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರ್ತದೆ. ಈಗ ನೋಡಿರಿ, ಸಾಮಾನ್ಯವಾಗಿ ಹೆಂಗತ್ತಂದ್ರೆ ನಾವು ರಾಗಿ ಮುದ್ದೆಯನ್ನು ಮಾಡೋದು ನೋಡಿರ್ತೀವಿ. ಅದರೊಳಗೆ ಇವತ್ತು ಜೋಳದ ಮುದ್ದೆ, ಸ್ಪೆಷಲಾಗಿ ಜೋಳದ ಮುದ್ದೆ ಮಾಡಿ ಮಕ್ಕಳು, ಈಗಿನ ಮಕ್ಕಳಂತರೂ ರೊಟ್ಟಿ ತಿನ್ನೋದೇ ಭಾಳ ಕಡಿಮೆ. ಸಿಂಪಲ್ಲಾಗಿ ಅತಿ ಕಡಿಮೆ ಟೈಮ್ನಾಗೆ ಜಾಸ್ತಿ ಟೈಮ್ನು ತೊಗೊಳಂಗಿಲ್ಲ. ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ರೆ ಮಕ್ಕಳು ರೊಟ್ಟಿ ತಿನ್ಲಿಲ್ಲ ಅಂದರೂ ಸಿಂಪಲ್ ಸಣ್ಣ ಸಣ್ಣ ಸ್ವಲ್ಪ ಜೋಳದ ಮುದ್ದೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಮೊದಲಿಗೆ ಒಂದು ಕಡೆ ತೊಗೊಂಡು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಕರಿಬೇವು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಮಿಕ್ಸ್ ಮಾಡಿ ನೋಡಿರಿ. ಇದ್ರಾಗ ಆದಷ್ಟು ಮನೆಗೆ ಜಾಸ್ತಿ ಖಾರ ತಿಂತಿದ್ರೆ ಅಂದ್ರೆ ಖಾರ ಹಾಕ್ಬೋದು. ಮಕ್ಕಳು ತಿನ್ನೋದ್ರಿಂದ ಆದಷ್ಟು ಖಾರ ಕಡಿಮೆ ಹಾಕಿದ್ರೆ ಚಲೋ ಅನ್ನಿಸ್ತದಲ್ಲ, ಅದಕ್ಕಾಗಿ ನೋಡಿರಿ. ಈಗ 2 ಉಳ್ಳಾಗಡ್ಡಿ ತೊಗೊಂಡಿನಿ, ಮೀಡಿಯಮ್ ಸೈಜ್ನಾಗೆ ಕಟ್ ಮಾಡಿಕೊಂಡು ಅದನ್ನು ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ಮೆಣ್ಸಿನ್ಕಾಯಿ ಫ್ರೈ ಆಗಿದೆಲ್ಲ, ಅದೆಲ್ಲ ಆದ್ಮ್ಯಾಗ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗಿಟ್ಟೆ ಫ್ರೈ ಮಾಡ್ಕೋಬೇಕು. ಯಾಕಂತಂದ್ರೆ ನಾನು ಹೈ ಫ್ಲೇಮ್ ಒಳಗಾದ್ರೆ ಇಟ್ಟಿದ್ದಂದ್ರೆ ಮ್ಯಾಗ ಸ್ವಲ್ಪ ಬ್ರೌನ್ ಕಲರ್ ಕಾಣ್ತದೆ, ಆದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಂಗಿಲ್ಲ. ಅದಕ್ಕಾಗಿ ಈಗ ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ನೋಡಿರಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಬರುತ್ತನೂ ಸ್ವಲ್ಪ ಕೂಡಿಸ್ಕೋಬೇಕು ನೋಡಿರಿ, ಸರಿಯಾಗಿ ಹುರ್ಕೋಬೇಕಿದು. ಹಸಿ ವಾಸನೆ ಹೋಗುತ್ತನೂ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಟೈಮ್ ತೊಗೋತದೆ ಹುರ್ಕೊಳಕ್ಕಷ್ಟೇ. ಈಗ ನೋಡಿರಿ, ಇದ್ರೊಳಗೆ ಸ್ವಲ್ಪ ಅರಿಶಿನ ಹಾಕ್ಲತ್ತೀನಿ. ಈಗ ಅರಿಶಿನೂ ಇದ್ರ ಜೊತೆಗೆ ಕೂಡಿಸ್ಕೋತೀನಿ ನೋಡಿರಿ. ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಮನೆಗೆ ಈ ಥರ ಮಕ್ಕಳು ಸಂಜೆಗೆ ಮನೆಗೆ ಅದು ಬಂದ ಬಳಕ ಸ್ಕೂಲಿಂದ ಬಂದ ಬಳಕ ಈ ಥರ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಮಕ್ಕಳಿದ್ದಾಗ ಖಾರ ಕಡಿಮೆ ಹಾಕೋದು ಚಲೋ ಅನ್ನಿಸ್ತದೆ. ಈಗ ನೋಡಿರಿ, ಉಳ್ಳಾಗಡ್ಡಿನೂ ಸರಿಯಾಗಿ ಫ್ರೈ ಆಗ್ಯಾವಲ್ಲ. ಈಗ ಒಂದು ಅಳತಿ ಮ್ಯಾಗ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ಈಗ ಒಂದು ಕಪ್ನಾಗ ತೋರಿಸ್ನೆಲ್ಲ, ಆ ಕಪ್ನಾಗ 2 ಕಪ್ನಷ್ಟು ನೀರು ಹಾಕಿನಿ. ಇದೆಲ್ಲ ಫ್ರೈ ಆಗಿದೆಲ್ಲ 2 ಕಪ್ನಷ್ಟು ನೀರು ಹಾಕಿನಿ. ಈಗ ಸ್ವಲ್ಪ ನೀರು ಬಿಸಿ ಆಗುತ್ತಾನು ಅಂದ್ರೆ ಸ್ವಲ್ಪ ನೀರು ಕುದಿ ಬರುತ್ತಾನು, ಒಂದು ಕುದಿ ಬರುತ್ತಾನು ಬಿಡಬೇಕಿದು. ಈಗ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕ್ಕೊಂಡಿನಿ. ಇದ್ರಾಗ ಇನ್ನೂ ಏನಂತಂದ್ರೆ ಸಬ್ಸಿ ಪಲ್ಯ ಸಬ್ಸಿ ಪಲ್ಯನೂ ಸೇರಿಸ್ಕೋಬೋದು, ಅದನ್ನು ಒಂಥರ ಚಲೋ ಅನ್ನಿಸ್ತದೆ. ಗಜ್ಜರಿ ಅಥವಾ ಮೂಲಂಗಿ ಇನ್ನಿತರ ಯಾವುದೇ ಇದ್ರೂ ಸ್ವಲ್ಪ ಬೀಟ್ರೂಟ ಯಾವುದೇ ಇದ್ರೂ ಸ್ವಲ್ಪ ಸಣ್ಣಗೆ ತುರಿದು ಕೆಸಿನ ಸೇರಿಸ್ಕೋಬೇಕು. ಈಗ ನೋಡಿರಿ, ಸ್ವಲ್ಪ ಕುದಿಲಾತದಲ್ಲಿ ಇದು ಕುದಿ ಟೈಮಿಗೆ ಈಗ 2 ಕಪ್ಲೆ ನೀರೇನು 2 ಕಪ್ನಷ್ಟೇ ನೀರು ಹಾಕಿದ್ನಲ್ಲ, ಅದೇ ಕಪ್ಪಿಲೆ 1 ಕಪ್ನಷ್ಟು ಈ ಜೋಳದ ಹಿಟ್ಟು ತೊಗೊಂಡು ನೋಡಿರಿ. ಈಗ ಅದಷ್ಟು ಗ್ಯಾಸ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಹಾಕೋತೆ ತಿರುಗಾಡಬೇಕಿದು. ಯಾಕಂದ್ರೆ ಒಮ್ಮೆ ಹಾಕಿದ್ರೆ ಒಮ್ಮೆ ಗಂಟು ಕಟ್ತಾನೆ, ಸ್ವಲ್ಪ ತಿರುಗಾಡ್ಲಿಕ್ಕೆ ಜಾಸ್ತಿ ಟೈಮ್ ತೊಗೋತದೆ. ಅದಕ್ಕಾಗಿ ಯಾಕಂದ್ರೆ ಸ್ವಲ್ಪ ನೀರನ್ನು ಬಿಸಿದಿದ್ದ ಸಂಬಂಧ ಸ್ವಲ್ಪ ಹಾಕೋತೆ ತಿರುಗಾಡ್ಲತ್ತೀನಿ ನೋಡಿರಿ. ನಾ ಈಗ 2 ಕಪ್ ನೀರಿಗೆ 1 ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿನಿ. ಇಲ್ಲಿ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಅಳತಿ ಮ್ಯಾಗ ಹಾಕೊಂಡ್ರೆ ಏನೂ ಹೆಚ್ಚಿನ ಆಗಲ್ಲ, ಕಡಿಮೆನೂ ಆಗಂಗಿಲ್ಲ, ಅಷ್ಟೇ ಪ್ರಮಾಣ ಕರೆಕ್ಟ್ ಆಗ್ತದೆ. ನಮಗಿನ್ನೂ ಮನೆಗೆ ಜಾಸ್ತಿ ಜನ ಇದ್ರಂದ್ರೆ ಇನ್ನೂ ನಾವು ಲಿಮಿಟ್ ಮ್ಯಾಗ ಹಾಕೋಬೋದು, ಕರೆಕ್ಟ್ ಆಗ್ತದೆ, ನಡೀತದೆ, ಹಂಗೇನಿಲ್ಲ. ಈಗ ನೋಡಿರಿ, ಎಲ್ಲ ಸರಿಯಾಗಿ ಕೂಡಿಸ್ಕೊಳತ್ತೀನಿ. ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಸರಿಯಾಗಿ ಕೂಡಿಸ್ಕೋಬೇಕಿದು. ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ತಳದಾಗ ಹೊತ್ಲಕ್ಕೆ ಸ್ವಲ್ಪ ಹೊತ್ಲಕ್ಕೆ ಚಾಲು ಆಗ್ಬಿಡ್ತದೆ ಇದು. ಅದಕ್ಕಾಗಿ ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟು ಇಟ್ಟು ಕೂಡಿಸ್ಕೊಳತ್ತೀನಿ ನೋಡಿರಿ. ಬರ್ಬರ್ತಾ ಹೆಂಗೆ ತಿರುಗಾಡ್ತಿರ್ತೀವಲ್ಲ, ಕೂಡಿಸ್ಕೋತಿರ್ತೀವಲ್ಲ, ಹಾಗೆ ಸ್ವಲ್ಪ ಗಟ್ಟಿ ಹಾಕೋದು ಬರ್ತದೆ ಇದು ಅಷ್ಟೇ. ಇಲ್ಲಿ ನೋಡ್ಲತ್ತಿರಲ್ಲ, ನಿಮಗೆ ಗೊತ್ತಾಗ್ಲತ್ತಿರ್ಬೋದು. ಭಾಳ ಅಂದ್ರೆ ಭಾಳ ಹೆಲ್ದಿಯಾಗೂ ಆಗ್ತದೆ, ಭಾಳ ಚಂದನೂ ಆಗ್ತದೆ, ಟೇಸ್ಟ್ನೂ ಹಾಗೆ ಆಗ್ತದೆ ನೋಡಿರಿ. ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ, ನೋಡ್ಲತ್ತಿರ್ಬೋದು, ನಿಮಗೆ ಗೊತ್ತಾಗ್ತದೆ. ಕಡಿಮೆ ಟೈಮ್ನಾಗೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಈಗ ನೋಡಿರಿ, ಎಲ್ಲ ಕೂಡಿಸ್ಕೊಳತ್ತೀನಿ. ಯಾಕಂದ್ರೆ ಎಲ್ಲಿ ಸ್ವಲ್ಪ ಹಿಟ್ಟಿಟ್ಟು ಕಾಣಬಾರ್ದು, ಇದೇನು ಜಲ್ದಿ ಕುಡ್ಕೋತದ, ಹಿಟ್ಟಿಟ್ಟು ಕಾಣ್ಬಾರ್ದು. ಅದಕ್ಕಾಗಿ ನೋಡಿರಿ, ಈಗ ಕಂಪ್ಲೀಟಾಗಿ ನೋಡಿರಿ ಎಲ್ಲ ಸರಿಯಾಗಿ ಕುಡ್ಯದ, ಎಲ್ಲಿ ಹಿಟ್ಟಿಟ್ಟು ಕಾಣಲಾಗ್ಯದ. ಈಗ ಸ್ವಲ್ಪ ಆದಷ್ಟು ಲೋ ಫ್ಲೇಮ್ ಒಳಗಿಟ್ಟಿದ್ರಿಂದ ಎಲ್ಲಿ ಹೊತ್ತಿಲ್ಲ ಇದು ಗ್ಯಾಸ. ಈಗ ಅದು ಒಂದು 5 ನಿಮಿಷ ಆರ್ಲಕ್ಕೆ ಬಿಡ್ತೀನಿ, ಒಂದು 5 ನಿಮಿಷ ಅಥವಾ 10 ನಿಮಿಷ ಆಗ್ಬೋದು. ಈಗ ಒಂದು ಬೊಗಣಿ ಒಳಗೆ ನೀರು ಕಾಯ್ಲಿಕ್ಕೆ ಇಟ್ಟಿನಿ. ಈಗ ಒಂದು ಚಾಣಿ ತೊಗೊಂಡಿನಿ ಅಥವಾ ಬ್ಯಾಳೆ ಬಸಿ ಬಿಟ್ಟಿನೋ ಅಂತಾರೆ, ನಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ತಾರೆ, ಅದು ಅದೇ ಥರನೇ ಅನ್ಬೋದು. ಇದ್ರ ಬದಲಿ ನಾವು ಇಡ್ಲಿ ಪಾತ್ರೆನೂ ತೊಗೋಬೋದು, ಅದನ್ನು ಅನುಕೂಲ ಆಗ್ತದೆ. ಈ ಥರ ಒಟ್ಟು ಅಲ್ಪ ತೂತಿದ್ರೆ ಚಲೋ ಅನ್ನಿಸ್ತದೆ ಮಾಡ್ಲಿಕ್ಕೆ. ಒಂದು ಬುಟ್ಟಿ ತೊಗೊಂಡು ಈಗ ಲಡ್ಡು ಥರ ಮಾಡ್ಲತ್ತೀನಿ ನೋಡಿರಿ. ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಥರನೇ ಸೇಮ. ಆದ್ರೆ ರಾಗಿ ಮುದ್ದೆ ಅಷ್ಟು ದಪ್ಪೇನಲ್ಲ, ಸ್ವಲ್ಪ ಮೀಡಿಯಮ್ ಪ್ರಮಾಣ ಮಾಡ್ಲತ್ತೀನಿ. ನಮಗೆ ಬೇಕಂದ್ರೆ ಇನ್ನೂ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ಸಣ್ಣನೂ ಮಾಡ್ಕೊಬೋದು. ನಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡ್ಕೊಬೋದು ನೋಡಿರಿ. ನಾ ಈಗ ಆಲ್ರೆಡಿ ಈ ಚಣಿಗೂ ಎಣ್ಣೆ ಹಚ್ಚಿಟ್ಟಿನಿ. ಈಗ ಹತ್ಕೊಳ್ಳೋಂಗಿಲ್ಲ, ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿರಿ ರೌಂಡ್ ಶೇಪ ಮಾಡ್ಕೊಬೋದು ನೋಡಿರಿ. ಹೀಗೆ ಸ್ಮೆಲ್ ಅಂದ್ರೆ ಒಂಥರ ಘಮಘಮಾನ್ ಸ್ಮೆಲ್ ಬರ್ಲತ್ತಿ. ಯಾಕಂದ್ರೆ ಇವೆಲ್ಲ ಕರಿಬೇವು ಅದೆಲ್ಲ ಕೊತ್ತಂಬರಿ ಇವೆಲ್ಲ ಹಾಕಿವಲ್ಲ, ಪಾಣೆ ಹೊಡೆದಿದ್ದು ಮಿಕ್ಸ್ ಮಾಡ್ಕೊಂಡಿವಲ್ಲ, ಭಾಳ ಅಂದ್ರೆ ಭಾಳ ಚಂದ ಅನಿಸ್ತಿತ್ತು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಮನ್ಯಾಗ ರೊಟ್ಟಿ ಮಾಡ್ತಿರ್ತೀವಿ, ಇದ್ರಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ತೀರಿ ಅಂತ ಸ್ವಲ್ಪ ಮಕ್ಕಳನ್ನೂ ಒಂದು ವೇಳೆ ಕೈಯಾಗಿ ಹಿಡ್ಕೊಂಡು ತಿನ್ನಕ್ಕೂ ಒಂಥರ ಚಲೋ ಅನ್ನಿಸ್ತದೆ. ಮಕ್ಳಿಗೆ ಹೆಂಗಂದ್ರೆ ಒಟ್ಟು ನೋಡೋಕ್ಕೆ ಒಟ್ಟು ಕಲರ್ಫುಲ್ ಆಗಿದ್ರೆ ಒಂಥರ ಖುಷಿಪಟ್ಟು ತಿಂತಾರೆ ಅವರು. ನೋಡಿರಿ, ಈಗ ಉಂಡೆ ಹಾಗೆ ಒಂದೊಂದು ಕಟ್ಲಾತೀನಿ. ನಮ್ಗೆ ಮೊದಲೇ ಹೇಳ್ದಂಗೆ ನಮ್ಗೆ ಯಾವ ಥರ ಬೇಕೋ ಆ ಥರನೇ ಇದ್ರಿಗೆ ಸಣ್ಣನೂ ಕಟ್ಕೋಬೋದು, ಅಥವಾ ನಮ್ಗೆ ಇದಕ್ಕೆ ದೊಡ್ಡ ಉಂಡೆ ಥರ ರಾಗಿ ಮುದ್ದೆ ಥರನೇ ಮಾಡ್ಕೋತೀವತ್ತಂದ್ರೆ ಆ ಥರನೂ ಮಾಡ್ಕೋಬೋದು. ಅಥವಾ ಇನ್ನೂ ನಮಗೆ ಏನು ಹೇಳಿದ್ನಲ್ಲ ಆಗಳೇ, ಯಾವ ಥರ ಕಾಯಿಪಲ್ಯ ಇದ್ರೂ ಅದು ತುರಿದು ಚೆಂದಾಗಿ ಹೆರ್ಚ್ಕೊಂಡು, ಅಥವಾ ಕಾಯಿಪಲ್ಯ ಇದ್ರೆ ಅದನ್ನು ಕಟ್ ಮಾಡಿನೂ ಹಾಕೋಬೋದು. ಅಲ್ಲಗಳೇ ನೀರು ಹಾಕಿದ್ರೆ ಅದ್ರಾಗೆ ನೀರಿಗೆ ಫಸ್ಟಿಗೆ ಎಣ್ಣೆ ಫ್ರೈ ಮಾಡಿ ಆಮೇಲೆ ಹಾಕೊಳಕ್ಕೂ ಒಂಥರ ಚಲೋ ಅನ್ನಿಸ್ತದೆ.
ಈಗ ನೋಡ್ರಿ ಕಾವು ಕಡೆ ನೀರಿಗೆ ಬಿಸಿ ಹಾಲಕ್ಕೆ ಕುದಿಲಕ್ಕೆ ನೆಟ್ಟಿನೆಲ್ಲ ಈ ಕಡೆ ಕುದಿಲತ್ತ. ಈಗ ಮತ್ತೆ ಸ್ವಲ್ಪ ಚಟ್ನಿ ಮಾಡ್ಕೋಬೇಕಲ್ಲ ಇದ್ರ ಜೊತೆ. ಈಗ ಒಂದು ಕಡಾಯಿ ತೊಗೊಂಡು ಅದ್ರಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣ ಎಣ್ಣೆ ಹಾಕಿ ಆಮೇಲೆ ಪಾಣೆ ಹೊಡೆಯಂಗಿಲ್ಲ ಇದು ಅಂಥೇಳಿ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಕರಿಬೇವು, ಆಮೇಲೆ ಉದ್ದಿನ ಬೇಳೆ, ಸ್ವಲ್ಪ ಕಡ್ಲಿ ಬೇಳೆ, ಆಮೇಲೆ ಸ್ವಲ್ಪ ಶೇಂಗಾ ಹಾಕೀನಿ. ನಾವು ಡೈರೆಕ್ಟ್ ಎಲ್ಲ ಇಲ್ಲಿ ಎಣ್ಣೆಗೆಲ್ಲ ಫ್ರೈ ಮಾಡೋದ್ರಿಂದ ಮತ್ತು ಎಣ್ಣೆ ಹಾಕಿ ಪಾಣೆ ಹೊಡೆಯೋ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಎಲ್ಲ ಐಟಮ್ಗಳು ಇಲ್ಲೇ ಹಾಕಿರ್ತೀವಿ ನಾವು. ಪಾಣೆ ಹೊಡೆಯಗೇನು ಕರಿಬೇವು, ಸ್ವಲ್ಪ ಜೀರಿಗೆ, ಸಾಸಿವೆ ಪಾಣೆ ಹೊಡ್ತಿರ್ತೀವಿ. ಅದಕ್ಕಾಗಿ ನಾವು ಇಲ್ಲಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಪಾಣೆ ಹೊಡಿ ಜರತಿರಲ್ಲ ಅಂತೇಳಿ ನಾನು ಡೈರೆಕ್ಟ್ ಇಲ್ಲೇ ಮಾಡ್ಕೊಳತ್ತೀನಿ ನೋಡಿರಿ ಸಿಂಪಲ್ಲಾಗಿ. ಅದು ಆ ಕಡೆ ಕುದಿದ್ರಾಗೆ ಈ ಕಡೆ ಆಗ್ಬಿಡ್ತಾವೆ. ಈಗ ಸ್ವಲ್ಪ ಮೆಣ್ಸಿಕಾಯಿ ಹಾಕ್ಕೊಂಡು ಮೆಣ್ಸಿಕಾಯಿ ಇಲ್ಲಾಂದ್ರೆ ನಾವು ಹಸಿ ಮೆಣ್ಸಿಕಾಯನ್ನು ಹಾಕೋಬೋದು. ನಮ್ಗೆ ಹಸಿ ಮೆಣ್ಸಿಕಾಯಿ ಇಷ್ಟ ಅಂದ್ರೂ ಅದನ್ನು ಸೇರಿಸ್ಕೋಬೋದು. ಇದ್ರಾಗೂ ಚಲೋ ಅನ್ನಿಸ್ತದೆ. ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತದೆ ನೋಡಿರಿ. ಇದ್ರಾಗ ಇನ್ನೊಂದು ಏನದ ಹಸಿ ಮೆಣ್ಸಿಕಾಯಿ ಹಾಕೋದು ವಿಡಿಯೋ ಆಗಲಿಲ್ಲ. ಇದನ್ನೊಂದು ಹಸಿ ಮೆಣ್ಸಿಕಾಯನ್ನು ಹಾಕಿನಿ ಇದ್ರಾಗ. ಲಾಸ್ಟಿಗೆ ಎಲ್ಲ ಎಣ್ಣೆಗೆ ಫ್ರೈ ಆದ್ಮ್ಯಾಗ ಸ್ವಲ್ಪ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸಿ ಜಾರಿಗೆ ಹಾಕಿನಿ. ಈಗ ನೋಡಿರಿ ಒಂದು 5ರಿಂದ 6 ನಿಮಿಷ ಬಿಟ್ಟಿದ್ದೆ. ಜೋಳದ ಮುದ್ದೆ ರೆಡಿಯಾಗಿ ನೋಡಿರಿ. ಎಷ್ಟು ಮಸ್ತಾಗಿ ನೋಡಿದ್ರೆ ಎಷ್ಟು ಭಾರಿ ಕಾಣ್ಲಕ್ಕತ್ತವ. ನಾವು ಮೊದಲಿಗೆ ಇಲ್ಲಿ ನೀರಾಗ ಹಾಕೊಂಡು ಏನು ಕುದಿಸಿರ್ತೀವಲ್ಲ, ಕುದಿರ್ತಾವೆ ಪರ್ಫೆಕ್ಟ್ ಪೂರ್ತಿ 100% ಕುದ್ದಿರಲ್ಲ. ಮತ್ತೊಂದು 5 ನಿಮಿಷ ಇಲ್ಲಿ ಹಬೆ ಒಳಗೆ ನಾವು ಬೇಯಿಸ್ಕೊಂಡ್ರೆ ಮತ್ತೆ ಸ್ವಲ್ಪ ಪರ್ಫೆಕ್ಟಾಗಿ ಕುದಿರ್ತಾವೆ, ಚಲೋನು ಅನ್ನಿಸ್ತದೆ. ಈಗ ನೋಡಿರಿ ಒಂದು ಪ್ಲೇಟಿಗೆ ಹಾಕೊಳತ್ತೀನಿ. ಎಷ್ಟು ಮಸ್ತ್ ಕಾಣ್ಲಕ್ಕತ್ತವ ನೋಡ್ಲಿಕ್ಕೆ. ನೋಡಿರಿ ಎಷ್ಟು ಲುಕ್ ಅನ್ನಿಸ್ಲತ್ತದ. ಈಗ ನೋಡಿರಿ ಎಲ್ಲನೂ ಸೇರಿಸ್ಕೊಳತ್ತೀನಿ. ಅಟ್ಟೆ ನಮ್ಮ ಸೇಮ್ ಮೀಡಿಯಮ್ ಪ್ರಮಾಣ ಮಾಡಿನ ದಪ್ಪಗೆ ಗುಂಡ ಹಿಂಗೆ ಹೊಲಿತಾರೆ. ಜೋಳದ ಮುದ್ದೆ ಎಷ್ಟು ಮಸ್ತಾಗಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತವ. ಈಗಿನ ಮಕ್ಕಳಂತೂ ಬರೀ ಫಾಸ್ಟ್ ಫುಡ್ ಅದು ಇದು ಅಂತ ಬೇಡ್ತಿರ್ತಾರೆ. ಅದಕ್ಕಾಗಿ ಮನ್ಯಾಗ ಸಿಂಪಲ್ಲಾಗಿ ಈ ಥರ ರೊಟ್ಟಿ ಮಾಡೋದಕ್ಕಿಂತ ತಿನ್ನಲ್ಲತ್ತಂದ್ರೆ ಈ ಥರ ಜೋಳದ ಮುದ್ದೆ ಮಾಡಿಕೊಟ್ಟು ಬಿಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದ್ರ ಜೊತೆಗೆ ಚಟ್ನಿ ಮಾಡಿದ್ನಲ್ಲ, ಚಟ್ನಿ ಸೇರಿಸ್ಲಾತಿ ನೋಡಿರಿ. ಇದು ಕುಲ್ಲನೂ ತಿನ್ಬೋದು, ಚಟ್ನಿ ಆದ್ರೆ ಇನ್ನೂ ಮಸ್ತ್ ಅನ್ನಿಸ್ತದೆ. ಟೇಸ್ಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿಬಿಡ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತವ. ಇವತ್ತು ನಮ್ಮ ಚಿನ್ನ ಸೊನ್ನಾಗಂತೂ ವೇಟ್ ಮಾಡ್ತಿರ್ತಾರೆ. ನಾ ಖಾರ ಸ್ವಲ್ಪ ಕಡಿಮೆ ಹಾಕಿದ್ರಿಂದ ಮಕ್ಕಳು ತಿಂತಾವತ್ತೇಳಿ ಸ್ವಲ್ಪ ಖಾರ ಕಡಿಮೆ ಹಾಕೀನಿ. ಒಂದು ವೇಳೆ ನಮ್ಮ ಮನೆಗೆ ಎಲ್ರಿಗೂ ದೊಡ್ಡವರು ಮಾಡ್ತಿದ್ರು ಅಥವಾ ಮನೆಗೆ ಎಲ್ಲರೂ ಜಾಸ್ತಿ ಖಾರ ತಿಂತಿದ್ರೆ ಇನ್ನೂ ಜಾಸ್ತಿ ಖಾರನೂ ಹಾಕೋಬೋದು. ಇನ್ನೊಂದು ಮೆಣ್ಸಿಕಾಯಿ ಹಾಗೆ ಸ್ವಲ್ಪ ಸಣ್ಣ ಪ್ರಮಾಣ ಕಟ್ ಮಾಡಿನೂ ಹಾಕೋಬೋದು. ಹುಡುಗರು ಅದು ತಿಂದ್ರೆ ಸ್ವಲ್ಪ ಮೆಣ್ಸಿಕಾಯಿ ಖಾರ ಇದ್ರೆ ತಿನ್ನಂಗಿಲ್ಲಲ್ಲ, ಅದಕ್ಕಾಗಿ ಮೆಣ್ಸಿಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಆಮೇಲೆ ಇದ್ರಾಗ ಹಾಕೀನಿ ನೋಡಿರಿ. ಈಗ ಸ್ವಲ್ಪ ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಮಸ್ತ್ ಆಗ್ತದೆ ನೋಡಿರಿ.